ವಿಡಿಯೋದಲ್ಲಿ ನಾವು ಕಷ್ಟಪಟ್ಟು ಮಾಡುವಂಥ ಕೆಲಸನ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋ ಅಂತ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಹೊಸ ಹೊಸ ಕಿಚನ್ ಟಿಪ್ಸ್ ಕೂಡ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನಂತ ನೋಡೋಣ. ನೋಡಿ, ನಾವು ಮಸಾಲೆ ಐಟಮ್ಗೆ ಯೂಸ್ ಮಾಡುವಂಥ ಚಕ್ಕೆನ ತೊಗೊಂಡಿದ್ದೀನಿ. ನಾವು ತೊಗೊಂಡಿರೋವಂಥ ಚಕ್ಕೆನ ಗ್ಯಾಸ್ ಸ್ಟವ್ ಮೇಲ್ಗಡೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೋಡಿ, ಇದು ಸುಟ್ಟು ಇದರಿಂದ ಹೊಗೆ ಬರೋ ತನಕ ನಾವು ಇದನ್ನ ಬಿಸಿ ಮಾಡಿ ತಗೋಬೇಕು. ಇದಾದ್ಮೇಲೆ ಈ ಚಕ್ಕೆನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಹಾಗೆ ಮುಚ್ಚಿಕ್ಬಿಡ್ಬೇಕು. ಹಾಕಿದ ತಕ್ಷಣನೇ ಮಿಕ್ಸಿ ಜಾರ್ನ ಮುಚ್ಚಳನ ಕ್ಲೋಸ್ ಮಾಡಿ ಇಟ್ಕೋಬೇಕು. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಮಿಕ್ಸಿ ಜಾರ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಇನ್ನೂ ಕೆಲವೊಂದು ವಸ್ತುಗಳೆಲ್ಲ ಹಾಕಿ ರುಬ್ಕೊಂತಾ ಇರ್ತೀವಲ್ವಾ, ಈ ರೀತಿ ನಾವು ರುಬ್ಕೋಬೇಕಾದಾಗ ಅದನ್ನ ವಾಶ್ ಮಾಡ್ಕೊಂಡ್ಮೇಲೂ ಅದ್ರ ಸ್ಮೆಲ್ ಹಾಗೆ ಇರುತ್ತೆ. ಈ ತರ ಬರುವಂತ ಸ್ಮೆಲ್ನ ಈಸಿಯಾಗಿ ಹೋಗಿಸ್ಕೊಳ್ಳೋದಕ್ಕೋಸ್ಕರ ಈ ಟಿಪ್ಸ್ನ ಬಳಸ್ಕೊಳ್ಳೋಣ. ನೋಡಿ, ಈ ಜಾರ್ನಲ್ಲಿ ಹಾಕಿಟ್ಟಿರುವಂತ ಚಕ್ಕೆ ಪೂರ್ತಿಯಾಗಿ ಆರೋದ್ಮೇಲೆ ಇದನ್ನ ತೆಗೆದ್ಬಿಟ್ಟು ಇವಾಗ ಮಿಕ್ಸಿ ಜಾರ್ನ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪನೂ ಅದರಿಂದ ಕೆಟ್ಟ ವಾಸನೆ ಅನ್ನೋದು ಬರೋದಿಲ್ಲ. ನೀವು ಸಹ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ನೋಡಿ, ಆಲ್ರೆಡಿ ಮನೇಲಿರುವಂಥ ಬಾಚಿಂಗಿ ಆಗಿರ್ಬೋದು ಅಥವಾ ಅಂಗಡಿಯಿಂದ ಹೊಸ್ದಾಗಿ ತಂದಿರುವಂಥ ಬಾಚಿಂಗಿ ಆಗಿರ್ಬೋದು, ಇದನ್ನೇ ನಾವು ಹಾಗೆ ಯೂಸ್ ಮಾಡಿದಾಗ ಇದು ತುಂಬಾ ಶಾರ್ಪ್ ಆಗಿರೋದ್ರಿಂದ ನಮ್ಮ ತಲೆ ಬುರುಡೆಗೆ ತುಂಬಾ ನೋವಾಗ್ತಿರುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಏನಾದರೂ ಬಾಚಬೇಕು ಅಂದಾಗ ಅವ್ರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಇನ್ನೂ ಸಹ ಕಷ್ಟ ಆಗ್ತಿರುತ್ತಲ್ವಾ. ಅದಕ್ಕೋಸ್ಕರ ನೋಡಿ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳೋಣ. ನೋಡಿ, ನಾವು ಮನೆಗೆ ತಂದ ತಕ್ಷಣ ಬಾಚಿಗೆನ ಅದ್ರ ಮೇಲ್ಗಡೆ ನೋಡಿ ಈ ರೀತಿ ನಾವು ನೈಲ್ ಪಾಲಿಶ್ನ ಅಪ್ಲೈ ಮಾಡ್ಕೋಬೇಕು. ಇದ್ರ ತುದಿನಲ್ಲಿ ಮಾತ್ರ ಈ ರೀತಿ ಅಪ್ಲೈ ಮಾಡ್ಕೊಟ್ರೆ ಸಾಕಾಗುತ್ತೆ. ಈ ತರ ಅಪ್ಲೈ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಒಣಗಿಸಕ್ ಬಿಡಬೇಕು. ಚೆನ್ನಾಗಿ ಒಣಗಿದ್ಮೇಲೆ ಇದನ್ನ ನಾವು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಚುಚ್ಚುವಂತ ಫೀಲಿಂಗ್ ಇರೋದಿಲ್ಲ. ಇದು ಸಿಂಪಲ್ ಟಿಪ್ಸ್ ಆಗಿದ್ರು ತುಂಬಾನೇ ಎಫೆಕ್ಟಿವ್ ಆಗಿರುವಂತ ಟಿಪ್ಸ್. ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ, ಒಂದು ಪ್ಲಾಸ್ಟಿಕ್ ಕಪ್ ಅನ್ನ ತಗೊಂಡಿದ್ದೀನಿ. ಇದನ್ನ ಯಾವುದೇ ಕಾರಣಕ್ಕೂ ಕಿಚನ್ ಅಲ್ಲಿ ಆಗ್ಲಿ ಅಥವಾ ನಾವು ತಿನ್ನೋದಕ್ಕಾಗ್ಲಿ ಬಳಸುವಂತ ಕಪ್ ಆಗಿರಬಾರ್ದು. ಈ ತರ ಇರುವಂತ ಕಪ್ ನಲ್ಲಿ ಮೊದಲು ನಾವು ಪೇಸ್ಟ್ ನ ಯೂಸ್ ಮಾಡ್ಕೊಳ್ಳೋಣ. ನೋಡಿ, ಹಲ್ಲು ಜೊತೆಗೆ ಬಳಸುವಂಥ ಟೂತ್ ಪೇಸ್ಟು ಬಿಳಿ ಕಲರ್ನಲ್ಲಿ ಇರಬೇಕು. ಆ ಥರ ಇರುವಂಥ ಪೇಸ್ಟ್ನ ಯೂಸ್ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಅಷ್ಟೇ ತೊಗೊಂಡಿದ್ದೀನಿ. ಇದ್ರ ಜೊತೆಗೇನೆ ಅಡುಗೆ ಯೂಸ್ ಮಾಡುವಂಥ ಪುಡಿ ಉಪ್ಪನ್ನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕೋಣ. ನೆಕ್ಸ್ಟ್ ಇದರಲ್ಲಿ ವಿನಿಗರ್ನ ಸೇರಿಸ್ತಾ ಇದ್ದೀನಿ. ನಾವು ಯೂಸ್ ಮಾಡುವಂಥ ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಈ ಮೂರನ್ನು ಮೊದಲು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೂಪರ್ ಆಗಿರುವಂಥ ಒಂದು ಸೊಲ್ಯೂಷನ್ ಸಿಗುತ್ತೆ. ನೋಡಿ, ಪೇಸ್ಟ್ ಎಲ್ಲ ಕರ್ಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಾದ್ಮೇಲೆ ಇದರಲ್ಲಿ ಇವಾಗ ಕೊನೆಯದಾಗಿ ನಾವು ನೀರನ್ನ ಸೇರಿಸ್ಕೊಳ್ಳೋಣ. ಆದರೆ ನಾನು ದೊಡ್ಡ ಲೋಟದಲ್ಲಿ 1 ಲೋಟ ತುಂಬ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಇವಾಗ ಈ ರೀತಿ ರೆಡಿಯಾಗಿರುವಂಥ ಸೊಲ್ಯೂಷನ್ನ ಒಂದು ಖಾಲಿಯಾಗಿರುವಂಥ ಬಾಟಲ್ನಲ್ಲಿ ಹಾಕೋಣ. ನೋಡಿ, ನಾನು ಬಾಟಲ್ನಲ್ಲಿ ಹಾಕೊಂಡಿದ್ದೀನಿ. ಇದನ್ನ ಇವಾಗ ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ನೋಡೋಣ. ನೋಡಿ, ನಾವು ವಾಷಿಂಗ್ ಮಿಷಿನಲ್ಲಿ ಒಗೆಯುವಂಥ ಕೆಲವೊಂದು ಬಟ್ಟೆಗಳನ್ನ ಅಂದರೆ ಲೈಟ್ ಕಲರ್ ಮತ್ತು ವೈಟ್ ಕಲರ್ ಇರುವಂಥ ಬಟ್ಟೆಗಳನ್ನ ಒಂದ್ಸಲ ಒಗೆದ್ಮೇಲೆ ಕೊಳೆ ಸರಿಯಾಗಿ ಹೋಗಿಲ್ಲ ಅಂದ್ಬಿಟ್ಟು ಇನ್ನೊಂದ್ಸಲ ನಾವು ಬ್ರಷ್ ಹಾಕಿ ಹೊಕ್ಕೋತಾ ಇರ್ತೀವಿ. ಇನ್ಮೇಲೆ ಆ ರೀತಿ ಮಾಡಬೇಕಾಗಿಲ್ಲ. ನೋಡಿ, ನಾವು ವಾಷಿಂಗ್ ಮಿಷನ್ಗೆ ಯೂಸ್ ಮಾಡುವಂಥ ಸೋಪ್ ಲಿಕ್ವಿಡ್ ಅಥವಾ ಸೋಪ್ ಪೌಡ್ರ್ ಜೊತೆಗೇನೆ ನಾವು ಮಾಡ್ಕೊಂಡಿರೋವಂಥ ಸೊಲ್ಯೂಷನ್ನ ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಸೋಪ್ ಲಿಕ್ವಿಡ್ನ ಅರ್ಧದಷ್ಟು ಮಾತ್ರ ತೊಗೊಂಡಿದ್ದೀನಿ. ಇನ್ನು ಅರ್ಧಕ್ಕೆ ನಾವು ಮಾಡ್ಕೊಂಡಿರೋವಂಥ ಸೊಲ್ಯೂಷನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವೆರಡನ್ನೂ ಇವಾಗ ಒಟ್ಟಿಗೆ ಹಾಕ್ಕೊಂಡು ವಾಷಿಂಗ್ ಮಿಷಿನಲ್ಲಿ ಹೊಕ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಇದರಲ್ಲಿರೋವಂಥ ಕೊಳೆ ಎಲ್ಲ ಪೂರ್ತಿಯಾಗಿ ಹೋಗಿ ಬಟ್ಟೆಗಳೆಲ್ಲ ಪಳ ಅಂತ ಹೊಳೆಯೋಗುತ್ತೆ. ನೋಡಿ, ನಮ್ಮ ಹತ್ರ ಸೋಪ್ ಲಿಕ್ವಿಡ್ ಹಾಗೂ ಸೋಪ್ ಪೌಡರ್ ಇಲ್ಲ, ತಕ್ಷಣಕ್ಕೆ ನಾವು ಮಾರ್ಕೆಟಿಂದ ತಂದು ಯೂಸ್ ಮಾಡೋದಕ್ಕಾಗೋದಿಲ್ಲ ಅಂದಾಗ ಅವಾಗಲೂ ಸಹ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ನಾವು ಇದನ್ನ ಸೋಪ್ ಲಿಕ್ವಿಡ್ ಜೊತೆ ಯೂಸ್ ಮಾಡೋದ್ರಿಂದ 1 ತಿಂಗಳು ಬರೋವಂಥ ಸೋಪ್ ಲಿಕ್ವಿಡ್ ಖಂಡಿತವಾಗ್ಲೂ ಏನಿಲ್ಲ ಅಂದ್ರೂ 2 ತಿಂಗಳ ತನಕ ಬರುತ್ತೆ. ಅಥವಾ ಬಟ್ಟೆಗಳನ್ನ ನಾವು ಕೈಯಿಂದ ಒಗಿತೀವಿ ಎಂದಾಗ್ಲೂ ಧಾರಾಳವಾಗಿ ಈ ಲಿಕ್ವಿಡ್ ನ ಯೂಸ್ ಮಾಡ್ಕೋಬಹುದು. ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂತ ಸೊಲ್ಯೂಷನ್ ಇದು. ಇನ್ನು ಈ ಲಿಕ್ವಿಡ್ ನ ಬಟ್ಟೆ ಒಗೆಯೋದಕ್ಕೆ ಅಷ್ಟೇ ಅಲ್ಲದೆ ಗ್ಯಾಸ್ ಸ್ಟವ್ ನ ಕ್ಲೀನ್ ಮಾಡೋದಕ್ಕೆ ಕೂಡ ಈಸಿಯಾಗಿ ಬಳಸ್ಕೋಬಹುದು. ನೋಡಿ, ಗ್ಯಾಸ್ ಸ್ಟವ್ ನಿಂದ ಅಡಿಗೆ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಎಲ್ಲ ತುಂಬಾನೇ ಎಣ್ಣೆ ಜಿಡ್ಡು ಹಾಗೆ ಕೆಲವೊಂದು ಆಹಾರ ಪದಾರ್ಥ ಎಲ್ಲ ಚೆಲ್ಲಿರುತ್ತೆ. ಇದನ್ನ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಪಾತ್ರೆ ತೊಳೆಯುವಂತ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಇದ್ರ ಜೊತೆಗೆ ನೀರನ್ನ ಜಾಸ್ತಿ ಬಳಸ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇನ್ಮೇಲೆ ಅಷ್ಟೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ. ತುಂಬಾನೇ ಈಸಿಯಾಗಿ ಈ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ನಾವು ಕ್ಲೀನ್ ಮಾಡ್ಕೋಬಹುದು. ಮೊದಲು ಗ್ಯಾಸ್ ಸ್ಟವ್ ಮೇಲ್ಗಡೆ ನಾವು ಮಾಡ್ಕೊಂಡಿರುವಂತ ಸೊಲ್ಯೂಷನ್ ನ ಸ್ವಲ್ಪ ಈ ರೀತಿ ಹಾಕೋಣ. ಇದಾದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ನ್ಯೂಸ್ ಪೇಪರ್ ನ ಬಳಸ್ತಾ ಇದೀನಿ. ನಾವು ನ್ಯೂಸ್ ಪೇಪರ್ ಬದಲಾಗಿ ಬಟ್ಟೆನ ಬಳಸ್ಕೊಂಡ್ವಿ ಅಂದ್ರೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ತಗೋಬೇಕಾಗುತ್ತೆ. ನೋಡಿ, ಅದಕ್ಕೆಲ್ಲ ಬದಲಾಗಿ ಈ ತರ ನಾವು ನ್ಯೂಸ್ ಪೇಪರ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಒಂದ್ಸಲ ನಾವು ಪೂರ್ತಿಯಾಗಿ ನ್ಯೂಸ್ ಪೇಪರ್ ಇಂದ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳೋದಕ್ಕೆ ಅಂತ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಬಟ್ಟೆ ಪೀಸನ್ನ ತಗೊಂಡಿದ್ದೀನಿ. ನೋಡಿ, ಇದನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಗ್ಯಾಸ್ ಸ್ಟವ್ ಮೇಲ್ಗಡೆ ಎಲ್ಲ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ತುಂಬಾನೇ ಚೆನ್ನಾಗಿ ನಿಮಿಷದಲ್ಲೇ ಕ್ಲೀನ್ ಆಗಿಬಿಡುತ್ತೆ. ಇನ್ನು ಗ್ಯಾಸ್ ಸ್ಟವ್ ಕೆಳಗಡೆ ಇರುವಂಥ ಕೌಂಟರ್ ಟಾಪ್ನ ನಾವು ಕ್ಲೀನ್ ಮಾಡೋದಕ್ಕೆ ಅಂತ ಇದೇ ಸೊಲ್ಯೂಷನ್ ಬಳಸ್ಕೊಂಡು ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬಹುದು. ನೋಡಿ, ಇದನ್ನ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾವು ತುಂಬಾನೇ ಈಸಿಯಾಗಿ ಗ್ಯಾಸ್ ಸ್ಟವ್ನ ಹಾಗೂ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಂಡಿದೀವಿ. ಇನ್ನು ಈ ಬಾಟಲಲ್ಲಿ
ನೋಡಿ ಸೊಲ್ಯೂಷನ್ ಅದು ಹಾಗೆ ಇದೆ. ಇದನ್ನು ನಾವು ಪ್ರತಿ ಸಲ ಯೂಸ್ ಮಾಡಬೇಕಾದಾಗ ತುಂಬಾ ಚೆನ್ನಾಗಿ ಶೇಕ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡ್ಕೋಬೇಕು. ಖಂಡಿತವಾಗ್ಲೂ ಇದು ತುಂಬಾ ಮನಿ ಸೇವ್ ಮಾಡುವಂಥ ಟಿಪ್ಸು. ನೀವು ಸಹ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಂದು ಚಿಕ್ಕ ಪ್ಲೇಟ್ ತೊಗೊಂಡಿದ್ದೀನಿ. ಇದಾದಮೇಲೆ 2 ಪಲಾವ್ ಎಲೆನ ತೊಗೊಂಡಿದ್ದೀನಿ. ಈ ಪಲಾವ್ ಎಲೆನ ಕೈಯಿಂದನೇ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಮುರಿದು ಹಾಕೋತಾ ಇದ್ದೀನಿ. ಇದಾದಮೇಲೆ ನಾನು ಏಲಕ್ಕಿನ ತೊಗೋತಾ ಇದ್ದೀನಿ. 4 ಏಲಕ್ಕಿ ಆದರೆ ಸಾಕಾಗುತ್ತೆ. ಇದನ್ನು ಸಹ ನನ್ನ ಕೈಯಿಂದ ಬಿಡಿಸಿ ಹಾಕೋತಾ ಇದ್ದೀನಿ. ಇದಕ್ಕೆ ಬದಲಾಗಿ ನೀವು ಇದು ಎರಡನ್ನು ಪೌಡ್ರ್ ಮಾಡಿ ಕೂಡ ಹಾಕೋಬಹುದು. ಇದಾದಮೇಲೆ ನಾನು ಪಚ್ಚ ಕರ್ಪೂರನ ತೊಗೊಂಡಿದ್ದೀನಿ. ನೋಡಿ, ಪಚ್ಚ ಕರ್ಪೂರನ ಸ್ವಲ್ಪ ತಗೊಂಡು ಕೈಯಿಂದನೇ ಈ ರೀತಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಇದಾದ್ಮೇಲೆ ಕೊನೆಯದಾಗಿ ಕಲ್ಲುಪ್ಪನ್ನ ತಗೊಂಡಿದ್ದೀನಿ. ಇದಕ್ಕೆ ಕಲ್ಲುಪ್ಪೆ ತಗೋಬೇಕು. ನೋಡಿ, ಕಲ್ಲುಪ್ಪನ್ನ ಸ್ವಲ್ಪ ತಗೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಫಾಯಿಲ್ ಶೀಟ್ನ ತಗೊಂಡಿದ್ದೀನಿ. ಅಕಸ್ಮಾತ್ ಫಾಯಿಲ್ ಶೀಟ್ ಇಲ್ಲ ಅಂದರೆ ಅದಕ್ಕೆ ಬದಲಾಗಿ ನ್ಯೂಸ್ ಪೇಪರ್ನ ಕೂಡ ಬಳಸ್ಕೋಬಹುದು. ನೋಡಿ, ಈ ಥರ ನಾನು 3 ಫಾಯಿಲ್ ಶೀಟ್ನ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದರಲ್ಲಿ ನಾವು ಇವಾಗ ಪಲಾವ್ ಎಲೆ, ಏಲಕ್ಕಿ, ಪಚ್ಚ ಕರ್ಪೂರ ಹಾಗೂ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ನಾವು ಇದರಲ್ಲಿ ಇಟ್ಕೊಳ್ಳೋಣ. ನೋಡಿ, ಸ್ವಲ್ಪ ಸ್ವಲ್ಪನೇ 3ರಲ್ಲೂ ಆಗೋ ಥರ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡಾದ್ಮೇಲೆ ಇವಾಗ ನಾವು ಫಾಯಿಲ್ ಪೇಪರ್ನ ಕ್ಲೀನಾಗಿ ಮಡ್ಚ್ಕೊಳ್ಳೋಣ. ನೆಕ್ಸ್ಟ್ ಇದರಿಂದ ಫ್ಲೇವರ್ ಅಂತೂ ಆಚೆ ಬರೋದಕ್ಕೋಸ್ಕರ ಇದ್ರ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಮಾಡಿ ತಗೋತಾ ಇದೀನಿ. ನೋಡಿ, ಸೇಫ್ಟಿ ಪಿನ್ನಿಂದ ಈ ರೀತಿ ಹೋಲ್ಸ್ ಹಾಕೊಂಡ್ರೆ ಸಾಕಾಗುತ್ತೆ. ಈ ತರ ಮಾಡ್ಕೊಂಡಿರುವಂತ ಈ ಫಾಯಿಲ್ ಪೇಪರ್ನ ಒಂದನ್ನ ನಾನು ಮೊದಲನೇದಾಗಿ ನೋಡಿ ಬೀರುನಲ್ಲೆಲ್ಲ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿರ್ತೀವಲ್ವಾ, ಅಲ್ಲಿ ಇದನ್ನ ಇಟ್ಕೋತಾ ಇದೀನಿ. ಇದನ್ನ ಇಟ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಬೀರುನಲ್ಲಿ ನಾವು ನ್ಯಾಪ್ತಲಿನ್ ಬಾಲ್ಸ್ ಅಥವಾ ಮೌತ್ ಬಾಲ್ಸ್ ಅಂತ ಯೂಸ್ ಮಾಡ್ತೀವಲ್ವಾ, ಅದಕ್ಕೆ ಬದಲಾಗಿ ನಾವು ಇದನ್ನ ಇಟ್ಕೋಬಹುದು. ಈ ತರ ಇಡೋದ್ರಿಂದ ಬೀರುನಲ್ಲಿ ಸ್ವಲ್ಪನೂ ಕೆಟ್ಟ ವಾಸನೆ ಅನ್ನೋದು ಬರೋದಿಲ್ಲ. ಅಷ್ಟೇ ಅಲ್ಲದೆ ಬೀರುನಲ್ಲಿ ಒಂದು ಜಿರಳೆ ಕೂಡ ಬರೋದಿಲ್ಲ. ಇದ್ರ ಜೊತೆಗೇನೆ ಪೇಪರ್ಸ್ ಮಧ್ಯದಲ್ಲೆಲ್ಲ ಚಿಕ್ಕ ಚಿಕ್ಕ ಹುಳಗಳಿರುತ್ತಲ್ವಾ, ಅದು ಕೂಡ ಸೇರೋದಿಲ್ಲ. ಖಂಡಿತವಾಗ್ಲೂ ಯೂಸ್ ಆಗುವಂತ ಟಿಪ್ಸ್ ಇದು. ಇದಾದ್ಮೇಲೆ ಇನ್ನೊಂದು ಫಾಯಿಲ್ ಶೀಟ್ ನ ಬಟ್ಟೆಗಳ ಮಧ್ಯದಲ್ಲಿ ಇಟ್ಕೋತಾ ಇದೀನಿ. ಈ ತರ ಇಡೋದ್ರಿಂದ ಬಟ್ಟೆನಲ್ಲಿ ಯಾವುದು ಹಳೆ ಸ್ಮೆಲ್ ಬರೋದಿಲ್ಲ. ನೆಕ್ಸ್ಟ್ ಇನ್ನೊಂದನ್ನ ಕೊನೆಯದಾಗಿ ನಾನು ಹ್ಯಾಂಡ್ ಬ್ಯಾಗ್ ನಲ್ಲಿ ಇಟ್ಕೋತಾ ಇದೀನಿ. ಹ್ಯಾಂಡ್ ಬ್ಯಾಗ್ ಅಥವಾ ಪರ್ಸ್ ನಲ್ಲಿ ಇಟ್ಕೊಳ್ಳೋಣ. ಈ ತರ ನಾವು ದುಡ್ಡಿನ ಜೊತೆಗೆ ಇದನ್ನು ಸಹ ಹ್ಯಾಂಡ್ ಬ್ಯಾಗ್ ನಲ್ಲಿ ಇಟ್ಕೊಳ್ಳೋದ್ರಿಂದ ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗುತ್ತೆ. ಇದ್ರ ಜೊತೆಗೇನೆ ಹ್ಯಾಂಡ್ ಬ್ಯಾಗ್ ನಲ್ಲಿ ಬರುವಂತ ಕೆಟ್ಟ ಸ್ಮೆಲ್ ಯಾವುದೂ ಇರೋದಿಲ್ಲ. ನೀವು ಸಹ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಟಿಪ್ಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನಾವು ಮನೆಯಲ್ಲಿ ಕೆಲವೊಂದು ಕಬ್ಬಿಣದಿಂದ ಆಗಿರುವಂಥ ಪಾತ್ರೆಗಳನ್ನ ಇಟ್ಕೊಂಡಿರ್ತೀವಲ್ವಾ, ಈ ಥರ ದೋಸೆ ತವ ಆಗಿರ್ಬೋದು ಅಥವಾ ಫ್ರೈ ಪ್ಯಾನ್ ಆಗಿರ್ಬೋದು, ಕೆಲವೊಂದು ಬಾಣಲಿ ಆಗಿರ್ಬೋದು, ಇದನ್ನೆಲ್ಲ ನಾವು ಸೀಸನಿಂಗ್ ಮಾಡಿ ಹಾಗೆ ನಾವು ಶೆಲ್ಫಲ್ಲಿ ಇಟ್ಟಿರ್ತೀವಿ. ಈ ಥರ ಇಟ್ಟಿದಾಗ ಏನಾಗುತ್ತೆ ಅಂದರೆ ತಂಪಾಗಿರುವಂಥ ಕ್ಲೈಮೇಟ್ಗೆ ಅಥವಾ ಚಳಿಗಾಲದ ಟೈಮಲ್ಲಿ ಇದರಲ್ಲಿ ಗಾಳಿ ಎಲ್ಲ ಸೇರಿಕೊಂಡು ತುಕ್ಕಿಡೋದಕ್ಕೆ ಶುರುವಾಗುತ್ತೆ. ಈ ಥರ ತುಕ್ಕಿಡೋದ್ರಿಂದ ಕಬ್ಬಿಣದ ಪಾತ್ರೆ ಅನ್ನೋದು ಬೇಗನೆ ಹಾಳಾಗುತ್ತೆ. ಅಷ್ಟೇ ಅಲ್ಲದೆ ತವಾನ ಪದೇ ಪದೇ ಕ್ಲೀನ್ ಮಾಡೋದ್ರಿಂದ ದೋಸೆ ಸರಿಯಾಗಿ ಬರೋದಿಲ್ಲ. ಅದಕ್ಕಾಗಿ ನೋಡಿ, ಚೆನ್ನಾಗಿ ಸೀಸನಿಂಗ್ ಮಾಡ್ಕೊಂಡಿರುವಂಥ ದೋಸೆ ತವಾನ ಒಂದ್ಸಲ ನಾವು ಯೂಸ್ ಮಾಡಿದ್ಮೇಲೆ ಮತ್ತೆ ನಾವು ಕೊನೆಯದಾಗಿ ಎಣ್ಣೆನ ಸವರ್ಬಿಟ್ಟು ಅದನ್ನು ನಾವು ಹಾಗೆ ಇಡೋದಕ್ಕೆ ಬದಲಾಗಿ ಅದನ್ನು ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಚೆನ್ನಾಗಿ ಟೈಟ್ ಆಗಿ ಕಟ್ಟಿಡೋದ್ರಿಂದ ಏರ್ ಯಾವುದು ಒಳಗಡೆ ಹೋಗೋದಿಲ್ಲ. ಇದರಿಂದ ತವಾದಲ್ಲಿ ಸ್ವಲ್ಪನೂ ತುಕ್ಕಿಡೋದಿಲ್ಲ, ಮತ್ತೆ ಮತ್ತೆ ಕ್ಲೀನ್ ಮಾಡೋ ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇದ್ರ ಜೊತೆಗೇನೆ ನೋಡಿ, ಈ ರೀತಿ ನಾವು ಕವರಲ್ಲಿ ಇಡೋದ್ರಿಂದ ಇದ್ರ ಮೇಲೆ ಧೂಳಾಗ್ಲಿ ಕಸ ಆಗಲಿ ಯಾವುದೂ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯ್ತು ಅಂತ ಮರಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.